ಸರ್, ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬೆಲೆ ಏರಿಕೆ ಅನ್ನೋದು ಸಾಮಾನ್ಯವಾಗಿದೆ. ಈಗ ವಿದ್ಯುತ್ ಬಿಲ್ ಬೇರೆ ಏರಿಕೆ ಆಗಿದೆ ಮತ್ತು ಜೊತೆಗೆ ಹಾಲಿನ ದರ ಇನ್ನೂ ಏರಿಕೆ ಆಗಿದೆ. ಏನು ಹೇಳ್ತೀರಿ? ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕಳೆದ ಒಂದೂವರೆ ವರ್ಷ ಅಂದರೆ ಒಂದು ವರ್ಷ 9 ತಿಂಗಳ ಈ ಆಡಳಿತಾವಧಿ ಏನು ಮುಗಿದ್ರೆ ಇವತ್ತು ಪ್ರಥಮ ಬಾರಿಗೆ 5 ಗ್ಯಾರಂಟಿಗಳ ಬಗ್ಗೆ ಸರ್ಕಾರ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿತ್ತು. ಇವತ್ತು ಅದರ ಜೊತೆಗೆ ಇನ್ನೂ ಅನೇಕ ಗ್ಯಾರಂಟಿ ಭಾಗ್ಯಗಳನ್ನು ಕೇಳದೆ ಬಯಸದೆ ಬಂದಿರತಕ್ಕಂಥ ಭಾಗ್ಯಗಳನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕರ್ನಾಟಕದ ಜನರಿಗೆ ಕೊಡುವಂಥದ್ದು ಮಾಡ್ತಾ ಇದೆ. 5 ಭಾಗ್ಯ ಜೊತೆಗೆ 6ನೇ ಭಾಗ್ಯ ಇವತ್ತು 36 ಪೈಸೆ ಪ್ರತಿ ಯೂನಿಟ್ಗೆ ಏರಿಸುವಂಥದ್ದು. 7ನೇ ಭಾಗ್ಯ 4 ರೂಪಾಯಿ ಪ್ರತಿ ಲೀಟರ್ಗೆ, ಯಾವಾಗೂ ಏರಿಸಲಿ ಇಷ್ಟು ದೊಡ್ಡ ಅಮೌಂಟನ್ನು ಏರಿಸುವಂಥದ್ದನ್ನು 4 ಲೀಟರ್ಗೆ ಹಾಲಿನ ದರ ಏರಿಸಿದ್ದಾರೆ. ಅದ್ರ ಜೊತೆಗೆ 8ನೇದಾಗಿ ಆಲ್ಕೋಹಾಲಿನ ದರ ಏರಿಸಿದ್ದಾರೆ. 9ನೇದಾಗಿ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಅನ್ನು ಏರಿಸಿದ್ರು. 10ನೇದಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಎಲ್ಲ ಬೆಲೆಗಳನ್ನು ಏರಿಸುವಂಥದ್ದು. 11ನೇದಾಗಿ ಇವತ್ತು ಹನಿ ಟ್ರ್ಯಾಪ್ ಹಗರಣವನ್ನು ಅವ್ರ ಪಾರ್ಟಿಯವ್ರಿಗೆ ಅಷ್ಟೇ ಇದೆ, ಮೋಸ್ಟ್ಲಿ ಇದು ರಾಜ್ಯ ಜನರಿಗಿಲ್ಲ. ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಜನರಿಗೆ, ಕಾಂಗ್ರೆಸ್ ಪಾರ್ಟಿ ನಾಯಕರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ 5+5 ಎಡಿಷನಲ್ ಗ್ಯಾರಂಟಿಗಳನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕೊಟ್ಟಿದೆ. ಈ ಸರ್ಕಾರಕ್ಕೆ ಒಂದು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇರಬೇಕಾಗತ್ತೆ. ಇವತ್ತು ಬಡವರು ಪ್ರತಿಯೊಬ್ಬರು ಹಾಲನ್ನು ಬೆಳೆಸ್ತಕ್ಕಂಥ ಸಂದರ್ಭ, ನೀವು ಏನಾದರೂ ಲೀಟ್ರಿಗೆ 4 ರೂಪಾಯಿ ಏರಿಸಿದ್ರೆ ಬಡವ್ರ ಜನರ ಗತಿ ಏನಾಗುತ್ತೆ? 36 ಪೈಸೆ ಪ್ರತಿ ಯೂನಿಟ್ಗೆ ಒಂದ್ ಕಡೆ ಕರೆಂಟ್ ಏರ್ಸಾಕತ್ತೀರಿ, ಒಂದ್ ಕಡೆ ಫ್ರೀ ಅಂತ ಹೇಳ್ತೀರಿ, ಒಂದ್ ಕಡೆ 36 ಪೈಸೆ ಏರಿಸ್ತೀರಿ. ಅಂದ್ರೆ ಏನ್ ನಿಮ್ದು ಕೆಲಸ? ಅಂದ್ರೆ ಸುಳ್ಳು ಆಶ್ವಾಸನೆ ಕೊಡೋದ್ರಲ್ಲಿ ನಿಸ್ಸೀಮ್ರ ಅನ್ನುವಂಥದ್ದಾಗತ್ತೆ. ಒಂದ್ ಕೈಲಿ ಕೊಡೋದು, 2 ಕೈಲಿ ಕಸ್ಕೊಳ್ಳುವಂಥ ದಂಧೆನ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ಮಾಡ್ತದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಬಹಳ ಉಗ್ರವಾಗಿ ಇದನ್ನು ಖಂಡಿಸ್ತೀವಿ. ಹಾಲಿನ ದರ ಏರಿಕೆ ಮತ್ತು ಕರೆಂಟ್ ದರ ಏರಿಕೆ ಎರಡನ್ನು ಕೂಡ ನಾವು ವಿರೋಧಿಸ್ತೀವಿ. ಇದಕ್ಕೆ ಬಂತಂದ್ರೆ ಹೋರಾಟವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಕೈಗೆತ್ತುವಂತೀವಿ. ಈ ಹಿಂದೆ ಬಿಜೆಪಿ ಆಡಳಿತಾವಧಿಯಲ್ಲಿ ಬೆಲೆ ಏರಿಕೆ ವಿರುದ್ಧ ಇದೇ ಕಾಂಗ್ರೆಸ್ ನಾಯಕರು ಬೀದಿಗೆ ಇಳಿದು ಪ್ರತಿಭಟನೆ ಮಾಡಿ ಸಿಲಿಂಡರ್ಸ್ ಸಹಿತ ರಸ್ತೆ ತಂದಿದ್ರು. ನೋಡ್ರಿ, ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಯಾವಾಗಲೂ ನಮ್ಮ ಬೆನ್ನು ಕಾಣ್ತಿರಲ್ಲ. ಆ ರೀತಿಯಲ್ಲಿ ಯಾವಾಗಲೂ ಬೆಲೆ ಸಣ್ಣ ಪುಟ್ಟ ಏರುವಂತದ್ದು. ಆದ್ರೆ 4 ರೂಪಾಯಿನ ನೇರವಾಗಿ ಹಾಲಿನ ದರ ಏರಿಸೋ ಮುಖಾಂತರ ಏನ್ ಮಾಡಕ್ ಹೊಂಟ್ರಿ ನೀವು ಇವತ್ತು? ಅಂದ್ರೆ ಬಡ ಜನರಿಗೆ, ಬಡ ಮಕ್ಕಳಿಗೆ ಹೊಟ್ಟೆ ಮೇಲೆ ಬರಿ ಹೇಳ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು KMF ದರವನ್ನು ಏರಿಸೋ ಮುಖಾಂತರ ಮಾಡ್ತಾ ಇದೆ. ಅದ್ರ ಜೊತೆಗೆ ನೀವು ಒಂದ್ ಕಡೆ ಕರೆಂಟ್ ಫ್ರೀ, 2 ಯೂನಿಟ್ ಫ್ರೀ ಅಂತೆಲ್ಲ ಹೇಳಿದ್ರಿ. ಈ 36 ಪೈಸೆ ಏರಿದ್ರೆ ಇನ್ನೇನು ಉಳಿದ್ ನಿಮ್ದೀಗ? ಪ್ರತಿ ಯೂನಿಟ್ಗೆ ಏರ್ಸಿದ್ರ ಅಂತಂದ್ರೆ ಎಷ್ಟು ಏರ್ಸ್ಯಾರ ಅಥವಾ ಎಷ್ಟು ಫ್ರೀ ಕೊಡಕತ್ರ ಅಷ್ಟು ರಿಕವರಿ ಆಗತ್ತೆ. ಈಗ ಅದು ಒಂದ್ ಕಡೆ ಏರ್ಸೋದು, ಒಂದ್ ಕಡೆ ಇಳಿಸುವಂತ ಈ ಧೋರಣೆ ಯಾವ್ದನ್ನು ಕೂಡ ಇದನ್ನ ಒಪ್ಪುವಂಥದ್ದಿಲ್ಲ. ಜನರಿಗೆ ಇವತ್ತು ಮನವರಿಕೆ ಆಗ್ತಾ ಇದೆ. ಈ ಸರ್ಕಾರ ಯಾಕಾರ ನಾವು ತಂದ್ವಪ್ಪ, ಏನ್ ಪುಣ್ಯ ಕಟ್ಕೊಂಡು ಈಗ ತಂದ ಅಂತಕ್ಕಂಥ ಪ್ರತಿಯೊಬ್ಬ ಬಡವರಿಗೆ ಬಗ್ಗರಿಗೆ ಇವತ್ತು ಇದ್ರ ಬಗ್ಗೆ ಮನವರಿಕೆ ಆಗ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇನ್ನಾದ್ರೂ ಅರ್ಥ ಮಾಡ್ಕೋಬೇಕು. ಆ 2 ಏರಿಸಿದ ದರವನ್ನು ಇಳಿಸ್ಬೇಕನ್ನುವಂಥ ಆಗ್ರಹವನ್ನು ಮಾಡ್ತೇವೆ.